ಶುಕ್ರವಾರ ಬಂತು ಅಂದರೆ ಸಿನಿಮಾಗಳ ಸುದ್ದಿ, ಸಿನಿಮಾಗಳ ಮಾತು ಎಲ್ಲ ಕಡೆ ಇರುತ್ತೆ. ಆದರೆ ಈ ಶುಕ್ರವಾರ ಇರೋ ಸುದ್ದಿ ಏನಪ್ಪ ಅಂದರೆ ರತ್ನ. ರತ್ನ ಅಂದ ತಕ್ಷಣ ನಮಗೆ ನೆನಪಾಗೋದು ಒಂದು ಕರುನಾಡ ರತ್ನ. ಆ ರತ್ನಗೆ ಟಚ್ ಆಗಿ ಇನ್ನೊಂದು ರತ್ನ ಬರ್ತಾ ಇದೆ. ಆ ರತ್ನದ ವಿಚಾರಗಳನ್ನು ಆ ಸಿನಿಮಾದಲ್ಲಿ ಮಾಡಿರುವಂತಹ ಒಂದಷ್ಟು ರತ್ನಗಳು ಆಲ್ಮೋಸ್ಟ್ ನಿಮಗೆ ಬೇರೆ ಬೇರೆ ವಾಹಿನಿಗಳ ಮುಖಾಂತರ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಬನ್ನಿ ನಮ್ಮ ವಾಹಿನಿ ಮುಖಾಂತರ ಇನ್ನೊಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಮೊದಲನೇದಾಗಿ ಆ ಸಿನಿಮಾದ ಮುಖ್ಯವಾದ ರತ್ನ ಅಂದರೆ ನಿರ್ದೇಶಕ ಇರ್ತಾರೆ, ಬಟ್ ಪಾತ್ರದಲ್ಲಿ ಮುಖ್ಯವಾದ ರತ್ನವಾಗಿ ಗುರುತಿಸ್ಕೊಂಡಿರುವ ರತ್ನ ಸಿನಿಮಾದ ನಟ ಕಲಾವಿದ ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಜಾಸ್ತಿ ಮಾತಾಡ್ಬಿಟ್ಟೆ ಅನ್ಸುತ್ತೆ. ಇಲ್ಲ ಸರ್, ಚೆನ್ನಾಗೇ ಮಾತಾಡಿದ್ದೀರಾ. ಶುರು ಚೆನ್ನಾಗಿದೆ. ಓಕೆ, ಈಗ ರತ್ನ ಅಂದ ತಕ್ಷಣ ಆಲ್ಮೋಸ್ಟ್ ಅಪ್ಪು ಪೋಸ್ಟರ್ಸು ಎಲ್ಲ ನೋಡಿದ ತಕ್ಷಣ ಎಸ್ ಇದು ಕರುನಾಡ ರತ್ನ ಅಂತ ಅಪ್ಪುಗೆ ಹೇಳ್ತೀವಿ. ಅವರ ಬೇಸ್ ಮೇಲೆ ಒಂದು ಸಿನಿಮಾ ಬರ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಈಗ ಆ ಸಿನಿಮಾದಲ್ಲಿ ಅಭಿನಯಿಸಿ ಆ ಪಾತ್ರದಲ್ಲಿ ನೀವು ಕಾಣಿಸ್ಕೊಂಡು ಎಷ್ಟು ರಿಲೇಟೆಡ್ ಆಗುತ್ತೆ, ಒಬ್ಬ ಅಪ್ಪುಗೆ ಎಷ್ಟು ರಿಲೇಟೆಡ್ ಆಗುತ್ತೆ? ಈ ಕತೆ ಹೇಳ್ತೀರ ನೀವು ಸರ್. ಈ ಕತೆ ಮಾಡೋದೇ ಅಪ್ಪು ಸರ್ಗೋಸ್ಕರ, ಅಪ್ಪು ಸರ್ ಅಭಿಮಾನಿಗಳಿಗೋಸ್ಕರ. ಅಭಿಮಾನಿಯ ವ್ಯೂ ಪಾಯಿಂಟ್ ಅಲ್ಲಿ ನಡೆಯುವಂತ ಕತೆ ಆಕ್ಚುಲಿ ರತ್ನ ಸಿನಿಮಾ. ಅಂದ್ರೆ ಅಪ್ಪು ಸರ್ನ ನಾವು ಕಳ್ಕೊಂಡಾಗ ಅಪ್ಪು ಸರ್ ಅಭಿಮಾನಿಗಳು ಅಥವಾ ನಮ್ಮ ಕರ್ನಾಟಕದ ಜನತೆಯ ಮನಸ್ಥಿತಿ ಆ ಟೈಮಲ್ಲಿ ಹೇಗಿತ್ತು ಅಂತ. ಈಗ ನಿಮಗೂ ಸೇಮ್ ಫೀಲಿಂಗ್ ಸರ್. ಅವ್ರನ್ನ ಕಳ್ಕೊಂಡು ನಿಮ್ಗೆ ಏನು ಫೀಲಿಂಗ್ ಇತ್ತೋ ಸೇಮ್ ಅದೇ ನಂಗೂ ಫೀಲಿಂಗು, ಅಥವಾ ಅಭಿಮಾನಿಗಳು ಅದೇ ಸೇಮ್ ಫೀಲಿಂಗ್ ಅಲ್ವಾ. ಅದನ್ನ ಕ್ಯಾಪ್ಚರ್ ಮಾಡ್ಬೇಕು ನಮ್ಮ ನಿರ್ದೇಶಕರು. ಅವರು ಅಪ್ಪು ಸರ್ ದೊಡ್ಡ ಅಭಿಮಾನಿ, ನಮ್ಮ ಬಸವರಾಜ್ ಸರ್. ಅವ್ರೊಳಗಿದ್ದ ಎಮೋಷನ್ನ ಅವರು ಸಿನಿಮಾದ ಮುಖಾಂತರ ಈಗ ನೋಡಿ ಹೆಂಗಾಗುತ್ತೆ ಅಂದ್ರೆ, ಅಪ್ಪು ಸರ್ ಹೆಸರಲ್ಲಿ ಇವತ್ತು ಎಷ್ಟೋ ಒಳ್ಳೊಳ್ಳೆ ಕಾರ್ಯಗಳಾಗ್ತಾ ಇರ್ತದೆ. ಅನ್ನದಾನ ಮಾಡ್ತಿರ್ತಾರೆ, ರಕ್ತದಾನ ಮಾಡ್ತಿರ್ತಾರೆ, ಎಷ್ಟೋ ಜನ ಎಜುಕೇಶನ್ ಈ ಥರದ್ದು ಏನೋ ನಡೀತಾ ಇರ್ತದಲ್ವಾ. ಇವರು ಒಂದು ಸಿನಿಮಾ ಮಾಡಿ ಅವ್ರ ಅಭಿಮಾನ ಅವ್ರು ಆ ಥರ ವ್ಯಕ್ತಪಡಿಸ್ತಾರೆ. ನಮ್ಮ ನಿರ್ದೇಶಕರು ಬಸವರಾಜ್ ಸರ್ ಸಿನಿಮಾ ಮಾಡಿ ಅವ್ರ ಅಭಿಮಾನನ ವ್ಯಕ್ತಪಡಿಸ್ತಾರೆ ಈ ಸಿನಿಮಾ ಮುಖಾಂತರ. ಅದೇ ಪಾತ್ರಗಳ ಮುಖಾಂತರ, ಈ ಕತೆ ಮುಖಾಂತರ. ಪಾತ್ರಗಳಂತಲ್ಲ, ಈ ಕತೆ ಮುಖಾಂತರ. ಕತೆ ಅಷ್ಟೇ ಇದು, ನಾವು ಸುಮ್ಮನೆ ಜಸ್ಟ್ ಒಂದು ಪಾತ್ರಗಳಷ್ಟೇ, ಕತೆನೇ ಇಂಪಾರ್ಟೆಂಟ್. ಟ್ರೈಲರ್ ಅಲ್ಲಿ ನಾನು ನೋಡಿದ ಪ್ರಕಾರ ಅಭಿಮಾನದ ಪರಾಕಾಷ್ಠೆ ಇರೋದು ನಿಮ್ಮ ವೈಫ್ ಕ್ಯಾರೆಕ್ಟರ್. ಹೌದು, ಎಸ್ ಕರೆಕ್ಟ್. ಹೌದು, ನೀವು ನ್ಯೂಟ್ರಲ್ ಎಲ್ಲ ಇರ್ತೀರ. ಹೌದೌದು. ಓಕೆ, ಸೊ ಹೇಗೆ ಬ್ಯಾಲೆನ್ಸ್ ಮಾಡಿದ್ದಾರೆ ಆ ಪಾತ್ರಗಳನ್ನ, ಅಂದ್ರೆ ಗಂಡ ಹೆಂಡತಿ ಪಾತ್ರನ? ಸರ್, ಒಬ್ಬ ಗಂಡ ಹೆಂಡತಿಗೋಸ್ಕರ ಏನೇನ್ ಮಾಡಬಲ್ಲ, ಏನೇನು ಹೋರಾಟ ಮಾಡಬಲ್ಲ, ತನ್ನ ಮಗಳಿಗೋಸ್ಕರ, ತನ್ನ ಹೆಂಡತಿಗೋಸ್ಕರ ತನ್ನ ಬದುಕಲ್ಲಿ ಏನೇನು ಹೋರಾಡ್ತಾನೋ ಅದು ಕೂಡ ತೋರಿಸ್ತಾರೆ. ಅಪ್ಪು ಸರ್ ಹೆಂಗ್ ಕಂಟೆಂಟ್ ಇರುತ್ತೋ ಅದೇ ತರ ಒಬ್ಬ ವ್ಯಕ್ತಿ, ಅಥವಾ ಒಬ್ಬ ಗಂಡಸು ಅಥವಾ ಒಬ್ಬ ಗಂಡ ತನ್ನ ಹೆಂಡತಿ ಮಕ್ಕಳಿಗೋಸ್ಕರ ಏನೇನು ಅಲ್ಲ ತನ್ನ ಬೇರೆ ಎಲ್ಲವನ್ನ ಕಳ್ಕೊಂಡು ಅವರಿಗೋಸ್ಕರ ಎಷ್ಟು ತನ್ನ ಇದನ್ನೇ ಮುಡುಪಾಗಿಡ್ತಾನೆ ಅನ್ನೋದು ಕೂಡ ಇದೆ. ಸೊ ಆ ಥರದ ಒಂದು ಕ್ಯಾರೆಕ್ಟರ್. ಇನ್ನೊಂದು ಪ್ರಮುಖವಾದ ಪಾತ್ರ ಅಂದ್ರೆ ಮಗಳು. ಹೌದು. ಸೊ ಕತೆ ಮತ್ತೆ ಈ ತರದ ಕಂಟೆಂಟ್ಗೆ ಹೆಂಗೆ ಆ ಪಾತ್ರವು? ಸರ್, ಈಗ ಅದನ್ನ ಹೇಳಿದ್ರೆ ಈಗ ಕತೆ ಹೇಳ್ಬಿಡೋಕಾಗುತ್ತೆ. ಆ ಕ್ಯಾರೆಕ್ಟರ್ ಮೇಲೆ ಯಾಕಿದೆ ಈ ಮಗಳ ಪಾತ್ರ ಅಂತ ಹೇಳಿ ಗೊತ್ತಾಗ್ಬಿಟ್ರೆ ಸಿನಿಮಾದ ಮೇನ್ ಕಂಟೆಂಟೇ ಹೇಳ್ಬಿಡೋಕಾಗತ್ತೆ. ತುಂಬಾ ಒಳ್ಳೆ ಪಾತ್ರ ಆಕ್ಚುಲಿ ಮಗಳ ಪಾತ್ರ. ಅದು ಅವಳ ಮುಖಾಂತರ ಒಂದು ತಿರುವು ಅವನ ಹೆಂಡತಿಯಿಂದ ಒಂದಷ್ಟು ಆಗುತ್ತೆ. ಆಮೇಲೆ ಅವನ ಮಗಳಿಂದ ಕತೆನೇ ಬೇರೆ ತರ ಹೋಗ್ಬಿಡುತ್ತೆ, ಸಿನಿಮಾನೇ ಉಲ್ಟಾ ಆಗ್ಬಿಡುತ್ತೆ ನಿಮ್ಗೆ. ಅದು ಕ್ಲೈಮ್ಯಾಕ್ಸ್ ಎಲ್ಲ ಒಂದಷ್ಟು ಬರುತ್ತೆ. ತುಂಬಾ ರಾಣಿ ಆಕ್ಟ್ ಮಾಡಿದ್ರೆ ನಮ್ಮ ನಿರ್ದೇಶಕ ಸರ್ ಮಗಳೇ ಆಕ್ಟ್ ಮಾಡಿರೋದು. ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ಯಾಳೆ. ಅರ್ಧದ ಪೇಜ್ ಡೈಲಾಗ್ ಇದ್ರು ಒಂದೊಂದೇ ಸತಿ ಡೈರೆಕ್ಟರ್ ಹಿಂಗೆ ಹೇಳಿದ್ರೆ ಅದು ಕೇಳಿಸ್ಕೊಂಡು ಆಕ್ಟ್ ಮಾಡಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿ. ಇನ್ನು ನಿಮ್ಮ ಪಾತ್ರದ ವಿಷಯಕ್ಕೆ ಬರೋದಾದ್ರೆ, ನಿರ್ದೇಶಕನಾಗಿ ಈ ಸಿನಿಮಾದಲ್ಲಿ ಪಾತ್ರ ಮಾಡಿದ್ರು. ಇಷ್ಟು ದಿನ ನೀವೇನ್ ಮಾಡ್ತಿದ್ರಿ, ನಿರ್ದೇಶಕ ಹೇಳಿದ್ದನ್ನ ಕೇಳ್ಕೊಂಡು ಒಂದು ಸಿನಿಮಾ ಹೀರೋ ಆಗಿ ಮಾಡ್ತಿದ್ರಿ. ನಿಮ್ಗೇನಾರ ನೀವು ನೋಡಿದ್ದ ನಿರ್ದೇಶಕರು ಮಾಡ್ತಾ ಇದ್ರು ಅಂದ್ರೆ ಕ್ಯಾಮ್ರಾ ಇಂದ ನಿಂತ ನಿರ್ದೇಶಕ, ಅದೆಲ್ಲ ಹೇಗೆ ಯೂಸ್ಫುಲ್ ಆಯ್ತು ನೀವು? ಸರ್, ಖಂಡಿತ ಅದು ವರ್ಕೌಟ್ ಆಗಿದೆ. ಅಂದ್ರೆ ರಿಯಾಕ್ಷನ್ ಕೊಡಕ್ ಅಲ್ಲೇ ಆದ್ರೂ ಆ ಟೈಮಲ್ಲಿ ಒಂದು ಪಾತ್ರಕ್ಕೆ ಇಳಿಬೇಕಲ್ಲ. ನಾನು ಯಾವ್ದೇ ಪಾತ್ರ ಮಾಡುವಾಗ್ಲೂ, ಯಾವ್ದೇ ಸೀನ್ ಮಾಡುವಾಗ್ಲೂ ಒಂದು 5 minutes ಬಿಫೋರ್ ಆ ಸೀನ್ ಇನ್ವಾಲ್ವ್ ಆಗ್ಬೇಕು. ನಾನು ಇನ್ವಾಲ್ವ್ ಆದ್ ಒಂದು 5 ನಿಮಿಷ ಟೈಮ್ ತಗೊಂಡು ಆಮೇಲೆ ಆಕ್ಟ್ ಮಾಡ್ತೀನಿ ನಾನು ಯಾವತ್ತು ಸಾಮಾನ್ಯ ಮಾಡುವಾಗ. ಅಥವಾ ಪಾತ್ರೊಳಗೆ ಇಳಿಬೇಕು ಅಂತ ಹೇಳಿದ್ರೆ ಅವಾಗ ಪಾತ್ರ ಇಳಿಬೇಕು. ನಮ್ಮ ಒಂದಷ್ಟು ಜನ ಸ್ನೇಹಿತರು, ಒಂದಷ್ಟು ಜನ ನಾವು ಸಿನಿಮಾ ಮಾಡೋ ಕೆಲಸ ಡೈರೆಕ್ಟರ್ ಏನಿದ್ರು ಅವ್ರು ಹೆಂಗೆ ಬಿಹೇವ್ ಮಾಡ್ತಿದ್ರು, ಅವ್ರು ಹೆಂಗಿದ್ರು, ಅವ್ರ ಕಷ್ಟ ಏನಿತ್ತು, ಅಂದ್ರೆ ಇದೆಲ್ಲ ಕಷ್ಟ ಇದ್ದಾಗ ಕಷ್ಟ, ಅವ್ರ ನಿರ್ದೇಶಕರ ಕಷ್ಟ, ಅವ್ರ ಫೈನಾನ್ಷಿಯಲಿ ಸ್ಟ್ರಗಲ್ನ ನೆನ್ಸ್ಕೊಂಡು ಆ ಸೀನ್ ಇಳಿತಿದ್ದೆ. ಬೇರೆ ಸೆಟ್ ಅಂದ್ರೆ ಇದನ್ನ ಶೂಟಿಂಗ್ ಮಾಡೋ ಆ ಥರಲ್ಲ ಕಮ್ಮಿ ಇದೆ, ಆ ಥರಲ್ಲ ಇಲ್ಲ, ಬೇರೆ ಬೇರೆ ಎಪಿಸೋಡ್ಗಳಿದೆ ಅಷ್ಟೇ. ಸೊ ಅವ್ರದ್ದೆಲ್ಲ ಏನೇನು ನಾನು ನೋಡಿದ ನಿರ್ದೇಶಕರು ಏನಿತ್ತು ಒಂದಷ್ಟೆಲ್ಲ
ತಗೊಂಡೇ ಆಕ್ಟ್ ಮಾಡಿದ್ದೀನಿ actually. ಅಲ್ಲ ಅಬ್ಸರ್ವೇಷನ್ ಮಾಡಿದ್ದೀನಿ ಮಾಡಿದ್ದೀನಿ. ಅಥವಾ ಅದಕ್ಕೇನಾದ್ರೂ ಸ್ಪೆಷಲ್ ಆಗಿ ವರ್ಕ್ ಇಲ್ಲ 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 ಸರ್, ಏನ್ ನಾವು ಸ್ಪಾಟಲ್ಲಿ ಹೋಗಿ ಕೆಲಸ ಮಾಡಿದ್ದು, ಸೀನ್ ಹೇಳಿದ ತಕ್ಷಣ ಓಕೆ ಪರಕ ಪ್ರವೇಶ ಮಾಡೋದು ಆಕ್ಟ್ ಮಾಡೋದು. ಓಕೆ. ಇನ್ನು ಸಿನಿಮಾ ಅಂತ ಬಂದಾಗ ಅಲ್ಲಿ ಸಂಗೀತ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಸೊ ಈ ಸಿನಿಮಾದಲ್ಲಿ ಸಂಗೀತ ಹೇಗಿದೆ? ಸೊ ತುಂಬಾ ಚೆನ್ನಾಗಿ ಬಂದಿದೆ ಹಾಡು. ಆಲ್ರೆಡಿ ನೀವೆಲ್ಲ ಒಂದು ಸಾಂಗ್ ಬಹಳ ದೊಡ್ಡ ಮಟ್ಟದಲ್ಲಿ ಹಿಟ್ ಕೂಡ ಆಗಿದೆ. ಒಂದು ಸಾಂಗು ಸತೀಶ್ ಬಾಬು ಸರ್ ಸಂಗೀತ ಮಾಡಿರೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ರೀ ರೆಕಾರ್ಡಿಂಗ್ ಅಷ್ಟೇ ಅವರೇ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ರೀ ರೆಕಾರ್ಡಿಂಗ್ ಅಂತೂ ಅದು ಒಂದು ಪಾತ್ರ ಆಗ್ಬಿಟ್ಟಿದೆ ಸಿನಿಮಾದಲ್ಲಿ. ಅದೇ ಒಂದು ಪಾತ್ರ ಆಗೋದಿದೆ, ರೀ ರೆಕಾರ್ಡಿಂಗ್ ಒಂದು ಪಾತ್ರ ಆಗಿದೆ. ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರು. ಥಿಯೇಟರ್ ಜನ ಸಿನಿಮಾ ನೋಡುವಾಗ ನಮ್ಗೆ ವಿತೌಟ್ ರೀ ರೆಕಾರ್ಡಿಂಗ್ ಯಾವ ಸಿನಿಮಾನು ಜಗತ್ತಲ್ಲಿ ನೋಡಕ್ಕಾಗಲ್ಲ. ಯಾವ ಸಿನಿಮಾ ದಂತ ದೊಡ್ಡ ಹಿಟ್ ಸಿನಿಮಾ ರೀ ರೆಕಾರ್ಡಿಂಗ್ ಇಲ್ಲ ಅಂದ್ರೆ ನೋಡಕ್ಕೆ ಆಗಲ್ಲ ಸಿನಿಮಾನ. ಸೊ ಹಂಗಾಗಿ ರೀ ರೆಕಾರ್ಡಿಂಗ್ ಬಹಳ ಪ್ಲಸ್ ಆಗಿದೆ ಈ ಕತೆಗೆ. ತುಂಬಾ ಎಮೋಷನಲಿ ಅವರೇ, ನಾವು ಎಷ್ಟೇ ಆಕ್ಟ್ ಮಾಡ್ಬೋದು, ಅವ್ರು ರೀ ರೆಕಾರ್ಡಿಂಗ್ ಕೊಟ್ಟಿರೋದು ಏನು ವರ್ಕ್ ಆಗಲ್ಲ. ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಆಕ್ಚುಲಿ ರೀ ರೆಕಾರ್ಡಿಂಗ್. ಓಕೆ. ಈಗ ಪಾತ್ರ ಮಾಡ್ತಾ ಇರ್ತೀರಾ, ಅಪ್ಪುದು ವಿಚಾರ ಇರುತ್ತೆ ಸುಮಾರು ಸೀನ್ಗಳು. ಸರ್ ತುಂಬಾ ಸೆನ್ಸಿಟಿವ್ ವಿಚಾರ. ಹೌದು. ನಿಮಗೆ ಗೊತ್ತಿಲ್ದೇನೆ ಅಂದ್ರೆ ಸೀನಲ್ಲಿ ಅಳ್ಬೇಕು ಅಂತ ಇರುತ್ತೆ, ಬಟ್ ತಾನಾಗಿ ಅಳು ಬಂದಿದ್ದೇನೆ. ಅದು ತುಂಬಾ ಸಲ ಬಂದಿದೆ, ಆತರ ಆಗಿದೆ. ನಾವು ಯಾವ್ದೋ ಒಂದು ಸೀನ್, ನಾನು ಯಾವ್ಯಾವ ಸೀನಲ್ಲಿ ಹತ್ತಿ ಅಂತ ಹೇಳ್ಬಿಟ್ರೆ ನಿಮ್ಗೆ ಅದು ಕಥೆಗಳು ಹೇಳ್ಬೇಕಾಗತ್ತೆ ಆಕ್ಚುಲಿ, ಆಯ್ತಾ. ಆಗಿದೆ ಸರ್, ತುಂಬಾ ಸೀನ್ಗಳಲ್ಲಿ ಆತರ ಆಗಿದೆ. ನಾನು ಹೇಳಿದಿಲ್ಲ ಈಗ, ಯಾವಾಗ ಒಬ್ಬ ಕಲಾವಿದ ಪಾತ್ರ ಮಾಡ್ತಾ ತನಗೆ ಗೊತ್ತಿದ್ದಾನೆ ಅಳ್ತಾನೋ, ನೋಡೋನು ಕೂಡ ಅಳ್ತಾನೆ ಅನ್ನೋದು. ಸರ್ ಹೆಂಗ್ ಗೊತ್ತಾ, ಈಗ ಕ್ಲೋಸ್ ಕಟ್ ಆದ್ರೆ ಓಕೆ, ಸುಳ್ಳು ಹೇಳ್ತಿದೀನಿ ಅಂತ ಅನ್ಕೋಬಹುದು ನೀವು, ಆಯ್ತಾ. ಒಂದ್ ಸಿನಿಮಾ ಒಂದು ಸೀನ್ ಇದೆ, ಐ ಥಿಂಕ್ 3 ನಿಮಿಷ ಬರುತ್ತೆ, ಒಂದೇ ಶಾಟ್. ಆ ಸೀನ್ ನೋಡಿ ನೀವು ಆಮೇಲೆ ನಂಗೆ ಸಿಗ್ತೀರಾ, ನೀವು ಹೇಳಿ ಒರಿಜಿನಲ್ ಹತ್ತಿದಿನ ಇಲ್ವಾ ಅಂತ ನಿಮ್ಗೆ ಆ ಶಾರ್ಟ್ ಅಲ್ಲಿ ಗೊತ್ತಾಗುತ್ತೆ. ಒಂದೇ ಶಾರ್ಟ್. ನಾನು ಆಡಿಯನ್ಸ್ ಹೇಳ್ತಾ ಇದ್ದೀನಿ. ಅಲ್ಲ ಗೊತ್ತಾಯ್ತು. ನೀವು ನಾನು ನಿಮ್ ಕೇಳಿದಕ್ಕೆ ನಿಮ್ಗೆ ಹೇಳ್ತಿರೋದು, ನಾಳೆ ನಿಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಆಡಿಯನ್ಸ್ಗೆ ಅದು ಅಂದ್ರೆ ನಿಮ್ಗೆ ಹೇಳಿದ್ರಲ್ಲ, ಒರಿಜಿನಲ್ ಆಡಿಯನ್ಸ್ಗೆ ನಾ ಹೇಳ್ತಿರೋದು, ನಿಮ್ಗೆ ಗೊತ್ತಾಗುತ್ತೆ ಅವಾಗ. ಈಗ ನಾನೇನ್ ಹೇಳಿದ್ರು ಸುಮ್ನೆ ಎಲ್ಲ ಒಂಥರ ಸುಮ್ನೆ ಅವ್ರು ಮಾಡಿ ಇವ್ನು ಹೇಳ್ಕೊಂಡಂಗೆ ಆಗುತ್ತೆ. ನನ್ನ ಬಗ್ಗೆ ನಾನು ಹೊಗಳ್ಕೋಬಾರ್ದು. ನಾಳೆ ಜನ ಥಿಯೇಟರ್ ನೋಡಿದಾಗ ನೀವು ನೋಡ್ತೀರಿ, ಜನನ ನೋಡ್ತಾರಲ್ವಾ, ಅವಾಗ ಗೊತ್ತಾಗುತ್ತೆ ಹತ್ತಿದೀವ ಇಲ್ಲೋ, ವಿತೌಟ್ ಗ್ಲಿಸರಿನ್ ಆಕ್ಟ್ ಮಾಡಿದಿಲ್ಲ. ಇಲ್ಲ ಅಂದ್ರೆ ಪಾತ್ರದ ಮುಖಾಂತರ ನಿಮ್ಮ ಕಣ್ಣೀರ್ ತರ್ಸ್ಕೊಂಡಿರ್ತೀವಿ. ಹೌದೌದು. ಆದ್ರೆ ನಿಜವಾಗ್ಲು ಅವರ ನೆನಪಲ್ಲಿ ಕಣ್ಣಲ್ಲಿ ನೀರು ಬಂದಿರುತ್ತೆ. 100% ಬಂದಿದೆ, 100%. ಆ ಥರ ಸಿಚುವೇಶನ್ಗಳು ತುಂಬಾ ಇದೆ ಸಿನಿಮಾದಲ್ಲಿ, ತುಂಬಾ ಒರಿಜಿನಲ್ ನನಗೆ ಒಬ್ಬನಿಗೆ ಅಂತಲ್ಲ, ಪಾಪ ಅವರು ಹರ್ಷಲ್ ಅವ್ರು ಆಕ್ಟ್ ಮಾಡ್ಯಾರಲ್ಲ, ಅವರು ಪಾಪ ಹಂಗೇನೆ ಸಿಕ್ಕಾಬಟ್ಟೆ. ಅವ್ರು ಸರ್ ಆಕ್ಚುಲಿ ಸಿಟ್ಟಲ್ಲಿ ನಮ್ಮ ಡೈರೆಕ್ಟರ್ದು ಸ್ವಲ್ಪ ಸೀನ್ ಹೇಳಿದಾಗ ಅಳ್ತಾರ, ಆಕ್ಷನ್ ಹೇಳ್ಬಿಟ್ಟೇನು ಒಂದ್ 2-3 ಸಲ ಹತ್ಬಿಟ್ಟಿರೋರು, ಇಲ್ಲಿ ಕಟ್ಟಿ ಹೇಳ್ತಿರೋ ಡೇಟರ್ ಅಳ್ತಾ ಇರೋರು ಪಾಪ ಅವರು. ಓಕೆ. ನೋಡಿದ್ರಲ್ಲ ರತ್ನ ಸಿನಿಮಾದ ಬಗ್ಗೆ, ರತ್ನ ಸಿನಿಮಾದ ನಾಯಕ ವರ್ಧನ್ ಅವರು ಒಂದ್ ಸಣ್ಣ ಆಟ ಆಡೋಣ. ನಾನು ಏನ್ ಹೇಳ್ತೀನಿ ಅದನ್ನ ನೀವು ಹೇಳ್ಬೇಕು. ಸಿಂಪಲ್. ನಾನು ಏನ್ ಹೇಳ್ತೀನಿ ಅದನ್ನ ನೀವು ಹೇಳ್ಬೇಕು. ಟ್ರೈ ಮಾಡೋಣ. ಟ್ರೈ ಮಾಡ್ತೀನಿ ಸರ್. ಕಷ್ಟ ಇರುತ್ತೆ ನಂಗೆ ಈ ತರದಲ್ಲ ಆಟಗಳು ಕಷ್ಟ ಇರುತ್ತೆ, ಬಟ್ ಟ್ರೈ ಮಾಡ್ತೀನಿ. ನೀವೇನ ಪದಗಳು ಹೇಳೋದು ಆ ತರದಲ್ಲಿ ಇರುತ್ತಾ, ಸಿಕ್ಕಾಪಟ್ಟೆ ಕಷ್ಟ. ಟ್ರೈ ಮಾಡ್ತೀನಿ. ಆದ್ರೆ ಒಂದೂರಲ್ಲಿ ಒಬ್ಬ ರಾಜ ಇದ್ದ. ಆ ರಾಜನ ಹೆಸರು ಅಪ್ಪು. ಅವರೇ ಕರ್ನಾಟಕ ರತ್ನ. ಯಾರು? ಅಪ್ಪು. ಔಟ್. ನಾನು ಹೇಳಿದ್ದನ್ನ ಹೇಳ್ಬೇಕು ಅಂತೆ. ಹಂಗ ಹೇಳಿದ್ರ ನೀವು? ನೋಡಿ ಒಳಗಡೆ ಅಭಿಮಾನ ಅನ್ನೋದು ಹೆಂಗಿರುತ್ತೆ ಅಂತ ಹೇಳಿ ಗೊತ್ತಾಯ್ತಾ. ಬಟ್ ಸೋತಿರ್ಬೋದು ನಾನು, ಬಟ್ ಅಭಿಮಾನ ಗೆದ್ದಿದೆ. ಸಿನಿಮಾ ಯಾವಾಗ ರಿಲೀಸ್ ಆಗ್ತಾ ಇದೆ? 19 ನಾಳೆ ರಿಲೀಸ್ ಆಗ್ತಿದೆ. ಏಪ್ರಿಲ್ 19 ಶುಕ್ರವಾರ. ಓಕೆ. ಏಪ್ರಿಲ್ 19 ಸಿನಿಮಾ ರಿಲೀಸ್ ಆಗ್ತಾ ಇದೆ. ತಪ್ಪದೇ ರತ್ನ ಸಿನಿಮಾವನ್ನ ಥಿಯೇಟರ್ಗೆ ಬಂದು ನೋಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ನಿಮ್ಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.